ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿದು ಮಿನಿ ವ್ಲಾಗ್ ಹಾಕಿದ್ದೆ. ಮನೆ ದೇವರ ದೇವಸ್ಥಾನಕ್ಕೆ ಹೋಗಿದ್ದು ಅದರದ್ದೇ ಲಾಂಗ್ ವಿಡಿಯೋ ಇದು. ನಾನು 1.5 ಇಯರ್ ಆದ್ಮೇಲೆ ಫಸ್ಟ್ ಟೈಮ್ ಬೆಟ್ಟಕ್ಕೆ ಹೋಗ್ತಾ ಇರೋದು. ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಟ್ಟ ಹತ್ಬಾರ್ದು ಅಂತ ಹೋಗಿರ್ಲಿಲ್ಲ. ಅದಾದ್ಮೇಲೆ ಬೆಟ್ಟ ಹತ್ಬಾರ್ದು ಪಾಪ ಹೋದ ತಕ್ಷಣ ಅಂತ ಅಂದಿದ್ರಲ್ವಾ, ಅದಕ್ಕೆ ಹೋಗಿರ್ಲಿಲ್ಲ. ಈಗ ಹೋಗ್ಬೋದು ಅಂದಿದ್ದಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ತಿರೋದು. ಲಾಸ್ಟ್ ಟೈಮ್ ಆಫೀಸ್ ಫ್ರೆಂಡ್ಸ್ ಬಂದಾಗ ಅವ್ರ ಜೊತೆ ಹೋಗಿದ್ದೆ, ಒಂದು 2-3 ಮಂತ್ಸ್ ಬ್ಯಾಕ್ ಅನ್ಸುತ್ತೆ. ಬಟ್ ಆವಾಗ ಕಾರು ಬೆಟ್ಟದ ಮೇಲೇನೆ ಹೋಗುತ್ತೆ, ಅಲ್ಲಿ ಹೋಗಿದ್ವಿ. ಬಟ್ ನಮ್ಗೇನಂದ್ರೆ ಇಲ್ಲಿ ಹೋಗಿ ಹೋಗಿ ಇದೇ ಅಭ್ಯಾಸ ಆಗಿರೋದ್ರಿಂದ ಕಾರಲ್ಲಿ ಅಲ್ಲಿವರೆಗೂ ಹೋಗೋದು ಚೆನ್ನಾಗ್ ಅನ್ಸಲ್ಲ. ಬೆಟ್ಟ ಹತ್ಕೊಂಡು ಹೋದ್ರೇನೆ ಏನೋ ಒಂಥರ ಸಮಾಧಾನ. ಬೆಳಗ್ಗೆನೆ ಫಸ್ಟ್ ಅಭಿಷೇಕ ಕೇಳಿದ್ರಿಂದ ಬೇಗ ಹೋದ್ವಿ. 7:30ಗೆಲ್ಲ ಅಲ್ಲಿ ರೀಚ್ ಆಗಿದ್ವಿ. ಬೆಟ್ಟ ಹತ್ಕೊಂಡು ಹೋಗೋಷ್ಟ್ರಲ್ಲಿ 8 ಗಂಟೆ ಆಗೋಗಿತ್ತು. ಅಪ್ಪ ಅಮ್ಮ ಸ್ವಲ್ಪ ಬೇಗನೆ ಹೋದ್ರು. ನಾನು ಚೇತು ಪಾಪುನ ಎತ್ಕೊಂಡಿದ್ದಕ್ಕೆ ನಾನು ಸ್ವಲ್ಪ ಲೇಟಾಗಿ ನಡೀತಿದ್ದೆ. ಅದಕ್ಕೆ ನಾನು ಚೇತು ಲೇಟಾಗಿ ಬಂದ್ವಿ ಒಂದ್ ಸ್ವಲ್ಪ. ಈ ಮಗು ಆದ್ಮೇಲೆ ಎಷ್ಟೇ ಶಕ್ತಿ ಇದೆ ಅಂತ ಅನ್ಸಿದ್ರು ಸ್ವಲ್ಪ ವೀಕ್ ಆಗಿರ್ತೀವಿ. ಕಾಲೆಲ್ಲ ತುಂಬಾ ಪೇನ್ ಆಗ್ತಾ ಇತ್ತು. ವಾಪಸ್ ಬಂದ್ಮೇಲೆ ಹೋಗೋಗೇನೋ ಜೋಶಲ್ಲಿ ಹೋಗ್ಬಿಟ್ಟೆ. ಆಮೇಲೆ ಎಲ್ಲ ದೇವಸ್ಥಾನಕ್ಕೂ ಮಂಗಳಾರತಿ ತಗೊಂಡು ಹಾರ ತಂದಿದ್ರು, ಹಾರ ಎಲ್ಲ ಕೊಟ್ಟು ಆರತಿ ತಗೊಂಡು ಬಂದ್ವಿ. ಇದು ಭೈರವೇಶ್ವರ ಸ್ವಾಮಿ ಮತ್ತೆ ಪತೇಶ್ವರ ಸ್ವಾಮಿ ದೇವಸ್ಥಾನ. ಇದು ತುಂಬಾನೇ ಫೇಮಸ್ ನಮ್ ಕಡೆ. ಸೀತೆ ಭೈರವೇಶ್ವರ ಅಂತ ಅಂದ್ಬಿಟ್ಟು ತುಂಬಾ ಕಡೆ ದೇವರು, ಮನೆ ದೇವರು ಇರ್ತಾರೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ತುಂಬಾ ಜನ ಬರ್ತಾ ಇರ್ತಾರೆ. ಇವತ್ತು ಮಂಗಳವಾರ ಆಗಿದ್ರಿಂದ ಸ್ವಲ್ಪ ಕಡಿಮೆ ರಶ್ ಇತ್ತು. ನಾವು ಆ ಕಡೆ ಪೂಜೆ ಮಾಡೋ ಏನೋರು ಹೇಳ್ತಿದ್ರು ಇವತ್ತು ತುಂಬಾ ಕಮ್ಮಿ ಜನ ಇದ್ದಾರೆ, ಪರವಾಗಿಲ್ಲ ಲೇಟ್ ಆದ್ರೂ ಏನಾಗಿಲ್ಲ ಅಂತ. ಯಾಕಂದ್ರೆ ಅಭಿಷೇಕಕ್ಕೆ ನಾವು ಒಂಚೂರು ಲೇಟ್ ಆಗಿ ಹೋದ್ವಿ. ಮತ್ತೆ ಹಾಲು ಮೊಸರು ಮರ್ತೋಗ್ಬಿಟ್ಟಿತ್ತು ಕೆಳಗಡೆಯಿಂದ ಎತ್ಕೊಂಡು ಹೋಗೋದಂತ, ಮತ್ತೆ ವಾಪಸ್ ಬಂದು ಎತ್ಕೊಂಡು ಬಂದಿದ್ದು. ಅದಕ್ಕೆ ಎಲ್ಲ ಲೇಟ್ ಆಯ್ತು. ಶಿವನ್ ದೇವಸ್ಥಾನದಲ್ಲಿ ಮಂಡೇನೆ ತುಂಬಾ ಬ್ಯುಸಿ ಇರುತ್ತಲ್ವಾ, ರಶ್ ಇರುತ್ತೆ. ಕಾರ್ತಿಕ್ ಮಾಸದಲ್ಲಂತೂ ಕೇಳೋದೇ ಬೇಡ. ಇಲ್ಲಿ ಜಾತ್ರೆ ಟೈಮಲ್ಲಿ ಯುಗಾದಿ ಆದ್ಮೇಲೆ 2 days ಆದ್ಮೇಲೆ ಜಾತ್ರೆ ಇರುತ್ತೆ. ಆ ಜಾತ್ರೆ ಟೈಮಲ್ಲಿ ಆಗಿರ್ಬೋದು ತುಂಬಾನೇ ರಶ್ ಇರುತ್ತೆ. ನಾವು ಅಕ್ಕಪಕ್ಕ 10 ಹಳ್ಳಿಯವರು ಸೇರಿ ಜಾತ್ರೆ ಮಾಡೋದ್ರಿಂದ ನಾವ್ಯಾರು ದೇವಸ್ಥಾನಕ್ಕೆ ಆ ಟೈಮಲ್ಲಿ ಬರೋದೇ ಇಲ್ಲ. ಜಾತ್ರೆ ದಿನ ಅಂತೂ ಬರೋದೇ ಇಲ್ಲ. ಬೇರೆ ಕಡೆಯಿಂದ ದೂರದಿಂದ ಬರೋರೆ ತುಂಬಾ ರಶ್ ಆಗಿರ್ತಾರೆ. ಅದಕ್ಕೆ ನಾವು ಈ ತರ ಫ್ರೀ ಟೈಮಲ್ಲೇನೆ ದೇವ್ರಿಗೆ ಬಂದು ಅಭಿಷೇಕ ಪೂಜೆ ಏನಾದ್ರು ವಿಶೇಷವಾಗಿ ಪೂಜೆ ಮಾಡ್ಸಂಗಿದ್ರೆ ಎಲ್ಲ ಆ ಟೈಮಲ್ಲೇ ಮಾಡ್ಸೋದು. ಪೂಜೆ ಎಲ್ಲ ಮುಗೀತು, ಬಂದು ಅದೇ ನಮ್ ಜೊತೆನೆ ಅಭಿಷೇಕ ಮಾಡ್ಸಿದ್ರು ಇನ್ನೊಬ್ರು. ಅವರು ಪ್ರಸಾದ ಎಲ್ಲ ಮಾಡ್ಕೊಂಡ್ ಬಂದಿದ್ರು. ಅದೆಲ್ಲ ತಿಂದು ನಾವೆಲ್ಲರೂ ತಿಂದ್ವಿ. ಇನ್ನ ಅಜ್ಜಿ ಮಾತ್ರ ಬಂದಿರ್ಲಿಲ್ಲ ಮನೆಯಿಂದ. ಇನ್ನು ಅವ್ರಿಗೇನು ಇಲ್ಲಿಂದಾನೆ ತಗೊಂಡೋಗೋಣ ಹೆಂಗೋ, ಮತ್ತೆ ತಿಂಡಿ ಮಾಡೋಷ್ಟಿರಲ್ಲ ಅಂತ ಅಂದ್ಬಿಟ್ಟು ಭಾಗ್ಯಮ್ಮ ಸರಿ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡ್ವಿ. ಚಿನ್ನು ಮತ್ತೆ ತಿಂತೀಯ ಅಂತ ಅವಳಿಗೆ ಒಂದ್ಸರಿ ತಿನ್ನೋದೇ ಬಾಧೆ. ಇನ್ನು 2 ಸರಿ 3 ಸರಿ ಎಲ್ಲಿ ತಿಂತಾಳೆ. ಅದು ಅಲ್ಲೇ ಅವಾಗೆ ಅಂದ್ರೆ ಆಗಲ್ಲ. ಇಲ್ಲಿ ಯಾರೋ ಕೆಲವರು ಹುಡುಗರು ಬಂದಿರೋ ದೇವಸ್ಥಾನಕ್ಕೆ ನಮ್ಮ ಪಾಪುನ ಆಟ ಆಡಿಸ್ಕೊಂಡು ರೇಗಿಸ್ಕೊಂಡಿದ್ರು. ಅವನು ಆರಾಮಾಗಿ ಆಟ ಆಡಿಸ್ತಿದ್ರಲ್ಲ ನಕ್ಕೊಂಡು ಅವ್ರ ಜೊತೆಗೆ ಇದ್ದ. ಮುಂಚೆ ಆದ್ರೆ ಯಾರ ಹತ್ರ ಆದ್ರೂ ಸ್ವಲ್ಪ ಟೈಮ್ ಇರ್ತಿದ್ದ. ಇವಾಗ ಒಂದು 1.5 month ಇಂದ ಮುಖ ನೋಡೋದ್ ಕಲ್ತ್ಬಿಟ್ಟಿದ್ದಾನೆ. ಗುರ್ತು ಹಿಡಿತಾನೆ, ಯಾರ ಜೊತೆನೂ ಹೋಗ್ತಾನೆ. ಅವ್ರು ಕರೆದ ತಕ್ಷಣ ಮತ್ತೆ ಇರೋದೇ ಇಲ್ಲ, ಬಂದ್ಬಿಡ್ತಾನೆ. ಇವ್ರ ಪಾಪ ತುಂಬಾ ಟೈಮ್ ಟ್ರೈ ಮಾಡಿದ್ರು ಆಟ ಆಡ್ಸಕ್ಕೆ. ಅವನೇನು ರೆಸ್ಪಾಂಡ್ ಮಾಡಿಲ್ಲ, ಹೋಗ್ತಿದ್ದ ಮತ್ತೆ ಎತ್ಕೊಂಡ್ ಬಂದ್ಬಿಡ್ತಿದ್ದ. ಅದಾದ್ಮೇಲೆ ಅವರು ಪಾಪ ಪ್ರಸಾದ ಎಲ್ಲ ಕೊಟ್ಟು ಲಾಸ್ಟ್ ಅಲ್ಲಿ ಅವರು ಪ್ರಸಾದ ತಿಂತಿದ್ರು. ಅದಾದ್ಮೇಲೆ ನಾವು ಕೆಳಗಡೆ ಗಂಗಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಗಂಗಮ್ಮನ ದೇವಸ್ಥಾನಕ್ಕೆ ಬರದೇ ಹೋಗಕ್ಕಾಗತ್ತಾ ಇಲ್ಲಿವರೆಗೂ ಬಂದು ಅಂತ ಅನ್ಬಿಟ್ಟು ಹಾರ ತರೋದ್ ಮಿಸ್ ಮಾಡಿದ್ವಿ. ಅದಕ್ಕೆ ಅಲ್ಲೇ ಗನ್ನೇರು ಹಾರ ಸಿಕ್ತು, ಹೆಂಗು ಒಳ್ಳೇದಾಯ್ತು ಅಂದ್ಬಿಟ್ಟು ತಗೊಂಡು ಬಂದ್ವಿ. ಇದು ಹೊಸ ದೇವಸ್ಥಾನ, ಫಸ್ಟ್ ಹಳೇದು ದೇವಸ್ಥಾನ ಇತ್ತು ತಳದೇವರ ಹತ್ರ. ಇದನ್ನ ಮುಗಿಸ್ಕೊಂಡು ಅವ್ರ ಜೊತೆ ಎಲ್ಲ ಚೆನ್ನಾಗ್ ಗೊತ್ತಿದ್ರಿಂದ ಮಾತಾಡ್ಕೊಂಡು ತಳದೇವರ ದರ್ಶನ ಮಾಡ್ಕೊಂಡು ಮನೆಗ್ ಬಂದ್ವಿ.